But I believe we cannot create something new by sitting in the lap of luxury. I faced so much hardship in my life that it has become an addiction for me. ನೋಡಿದ್ರಲ್ಲ ಈತನ ಮಾತನ್ನು ಕೇಳಿದ್ರಿ. ಎಂಥ ಆತ್ಮವಿಶ್ವಾಸ! ಹುಟ್ಟಿನಿಂದಲೇ ಅಂಧತ್ವ ಆವರಿಸಿದ್ರೂ ಬದುಕಿನಲ್ಲಿ ಬೆಳಕನ್ನ ಕಂಡವರು, ತಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಬೆಳಕಾದವರು. ಎಸ್, ಇವರೇ ಶ್ರೀಕಾಂತ್ ಬೊಲ್ಲ. ಶ್ರೀಕಾಂತ್ ಬೊಲ್ಲ ಬೊಲ್ಲಾಟ್ ಇಂಡಸ್ಟ್ರಿ ಎಂಬ ವಿಶಿಷ್ಟ ಕಂಪನಿಯ ಸ್ಥಾಪಕ. ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಉತ್ಪನ್ನಗಳ ತಯಾರಿಕೆಯಲ್ಲಿ ಸಾಕಷ್ಟು ಸಾಧನೆ ಮಾಡಿದ ಕಂಪನಿ. ಈ ಕಂಪನಿಯ ಬಹುತೇಕ ಉದ್ಯೋಗಿಗಳು ದಿವ್ಯಾಂಗರು ಅನ್ನೋದು ಮತ್ತೊಂದು ವಿಶೇಷ. ಇಂತಹ ವಿಶೇಷಗಳ ವಿಶಿಷ್ಟ ವ್ಯಕ್ತಿತ್ವದ ಶ್ರೀಕಾಂತ್ ಬೊಲ್ಲ ಹಿನ್ನೆಲೆ ಏನು? ಮೂವತ್ಮೂರು ವರ್ಷಗಳ ಹಿಂದಿನ ಕಥೆ. ಶ್ರೀಕಾಂತ್ ಹುಟ್ಟಿದ್ದು ಆಂಧ್ರ ಪ್ರದೇಶದ ಬಡ ರೈತನ ಕುಟುಂಬದಲ್ಲಿ. ಹುಟ್ಟಿನಿಂದಲೇ ಕುರುಡುತನ, ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಇರದಷ್ಟು ಕಷ್ಟ. ಆದರೆ ಈಗ ಅದೇ ಹುಡುಗ ವಿಶ್ವದ ಖ್ಯಾತ ಉದ್ಯಮಿ. ಕಸದಿಂದ ರಸ ತೆಗೆಯುವ ಉದ್ಯಮದ ಮೂಲಕವೇ ಪರಿಸರ ಸಂರಕ್ಷಣೆಗೆ ದೊಡ್ಡ ಕೊಡುಗೆ ನೀಡುವುದರ ಜೊತೆಗೆ ಸಾವಿರಾರು ದಿವ್ಯಾಂಗರಿಗೆ ಜೀವನಾಧಾರವನ್ನು ಒದಗಿಸಿದ್ದಾರೆ. ವಿದ್ಯಾರ್ಥಿಯಾಗಿದ್ದಾಗಲೇ ಶ್ರೀಕಾಂತ್ ಅತ್ಯುತ್ತಮ ಚುರುಕಾದ ಹುಡುಗ. ಈತನ ಚುರುಕುತನಕ್ಕೆ ಸ್ವತಃ ಡಾಕ್ಟರ್ ಅಬ್ದುಲ್ ಕಲಾಂ ಮಾರು ಹೋಗಿದ್ರು. His name is Srikanth. He said, a visually challenged first president of India. I was happy to see his vision and ambition, this young boy. ಅಂಧ ಮಕ್ಕಳಿಗೆ ವಿಜ್ಞಾನ ವಿಷಯದಲ್ಲಿ ಯೂನಿವರ್ಸಿಟಿಗಳಲ್ಲಿ ಪ್ರವೇಶಾವಕಾಶ ಇಲ್ಲ ಎಂಬ ಸರ್ಕಾರಿ ನೀತಿಯನ್ನ ಚಿಕ್ಕಂದಿನಿಂದಲೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಅಂತಹ ನೀತಿಯನ್ನ ರದ್ದುಗೊಳಿಸುವ ಮೂಲಕ ಮನೆ ಮಾತಾಗಿದ್ರು ಶ್ರೀಕಾಂತ್ ಬೊಲ್ಲ. ಅಂಧತ್ವ ಮೀರಿ ಬೆಳೆದ ಪ್ರತಿಭೆ. 1991 ಜುಲೈ 7 ಆಂಧ್ರ ಪ್ರದೇಶದ ಮಚಿಲಿಪಟ್ಟಣಂ ಜಿಲ್ಲೆಯ ಸೀತಾರಾಮಪುರಂ ಗ್ರಾಮದಲ್ಲಿ ಜನಿಸಿದ ಶ್ರೀಕಾಂತ್ ಅಂಧತ್ವದ ಕಾರಣಕ್ಕೆ ಸಮಾಜದ ಅಸಮಾನತೆಯನ್ನ ಬಾಲ್ಯದಲ್ಲಿಯೇ ಎದುರಿಸಿದ್ರು. ಆದರೆ ಇವರ ಪೋಷಕರು ಸಮಾಜಕ್ಕೆ ಅಂಜಲಿಲ್ಲ, ಅವಮಾನಕ್ಕೆ ಎದೆಗುಂದಲಿಲ್ಲ. ಇವೆಲ್ಲವುಗಳ ನಡುವೆಯೂ ಶ್ರೀಕಾಂತ್ಗೆ ಉತ್ತಮ ಶಿಕ್ಷಣ ಕೊಡಿಸಿದ್ರು. ಶ್ರೀಕಾಂತ್ ಅವರ ವಿದ್ಯಾಭ್ಯಾಸದ ಆರಂಭದ ವರ್ಷಗಳು ಸವಾಲಿನದ್ದಾಗಿದ್ವು. ಆದರೆ ಇವರ ಪೋಷಕರ ಕಡು ಬಡತನ ಶ್ರೀಕಾಂತ್ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗಲಿಲ್ಲ. ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಾಗಲೇ ಶ್ರೀಕಾಂತ್ ಉದ್ಯಮಿಯಾಗುವ ಕನಸು ಕಂಡಿದ್ರು. ವಿಶ್ವವಿದ್ಯಾನಿಲಯದಿಂದ ಸಿಗುವ ಫಂಡ್ ಬಳಸಿ ಭಾರತದಲ್ಲಿ ಒಂದು ತರಬೇತಿ ಸಂಸ್ಥೆಯನ್ನೇ ಆರಂಭಿಸಿದ್ರು. ಅಂಧರಿಗಾಗಿ ಕಂಪ್ಯೂಟರ್ ತರಬೇತಿ, ಬ್ರೈನ್ ಲಿಪಿ ಅಭ್ಯಾಸ, ಬ್ರೈನ್ ಲಿಪಿ ಲೈಬ್ರರಿ, ಹೀಗೆ ವಿಕಲಾಂಗರ ವ್ಯಾಸಂಗಕ್ಕೆ ಅನುಕೂಲವಾಗುವ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿದ್ರು. ಅಲ್ಲಿ ಪದವಿ ಪಡೆದ ನಂತರ ಶ್ರೀಕಾಂತ್ ವಿದೇಶದಲ್ಲಿ ನಿಲ್ಲಲು ಇಷ್ಟಪಡಲಿಲ್ಲ. ತಮ್ಮ ತರಬೇತಿ ಸಂಸ್ಥೆಗೆ ಬಂದು ನೆಲೆಸಿದ್ರು. ವಿಕಲಾಂಗರಿಗೆ ತರಬೇತಿಯನ್ನೇನೋ ಕೊಟ್ಟಾಯ್ತು, ಆದ್ರೆ ಅವರಿಗೆ ಉದ್ಯೋಗ ಯಾರು ಕೊಡ್ತಾರೆ? ಈ ಸಮಸ್ಯೆಗೆ ತಾವೇ ಪರಿಹಾರ ಕಂಡುಕೊಂಡ್ರು. ತಮ್ಮದೇ ಕಂಪನಿಯನ್ನ ಆರಂಭಿಸಿದ್ರು. ದಿವ್ಯಾಂಗರಿಗೆ ಉದ್ಯೋಗ ಒದಗಿಸುವುದು ಹಾಗೂ ಪರಿಸರದ ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದಿಂದ ಅವರು 2012ರಲ್ಲಿ ಬೊಲ್ಲಾಟ್ ಇಂಡಸ್ಟ್ರೀಸ್ ಅನ್ನು ಸ್ಥಾಪಿಸುತ್ತಾರೆ. ಇದು ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಸೇವೆ ಒದಗಿಸುತ್ತೆ. ಈ ಸಂಸ್ಥೆಯ ಬಹುತೇಕ ಉದ್ಯೋಗಿಗಳು ದಿವ್ಯಾಂಗರು. ಆ ಬಳಿಕ ಶ್ರೀಕಾಂತ್ ಕೃಷಿಕರಿಗೆ ಸಹಾಯ ಮಾಡಲು ತಮ್ಮ ಕೈಗಾರಿಕೆಯಲ್ಲಿ ಹೊಸ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಅಡಿಕೆ ತಟ್ಟೆ ಸೇರಿದಂತೆ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಅವರು ನಾನಾ ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಪರಿಸರ ಪ್ರಜ್ಞೆಯೊಂದಿಗೆ ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆಯುವುದು ಶ್ರೀಕಾಂತ್ ಅವರ ಧ್ಯೇಯಗಳಲ್ಲಿ ಒಂದು. ಸಾಮಾಜಿಕ ಉದ್ಯಮದ ಬಗೆಗಿನ ಇವರ ಕಾಳಜಿಗೆ ಮನಸೋತವರಲ್ಲಿ ಖ್ಯಾತ ಕೈಗಾರಿಕೋದ್ಯಮಿ ರತನ್ ಟಾಟಾ ಕೂಡ ಒಬ್ಬರು. ಇದೇ ಕಾರಣಕ್ಕೆ ಅವರು ಬೊಲ್ಲಾ ಕೈಗಾರಿಕೆಗಳಲ್ಲಿ ಹೂಡಿಕೆ ಮಾಡಲು ಮುಂದೆ ಬಂದರು. ಇಂದು ಬೊಲ್ಲಾ ಅವರ ಬೊಲ್ಲಾಟ್ ಇಂಡಸ್ಟ್ರೀಸ್ ಉತ್ಪನ್ನಗಳು ಹಲವಾರು ದೇಶಗಳಿಗೆ ರಫ್ತಾಗ್ತಿವೆ. ಇದು ಅವರ ಸಂಸ್ಥೆ ಗುಣಮಟ್ಟಕ್ಕೆ ನೀಡ್ತಾ ಇರುವ ಪ್ರಾಮುಖ್ಯತೆಗೆ ಸಾಕ್ಷಿ. ಈ ಮಧ್ಯೆ ಶ್ರೀಕಾಂತ್ ವೀರಸ್ವಾತಿ ಅವರನ್ನ 2 ವರ್ಷಗಳ ಹಿಂದೆ ಮದುವೆಯಾದರು. ಈಕೆ ಕೂಡ ಶ್ರೀಕಾಂತ್ ಪ್ರಯತ್ನಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ.
ಶ್ರೀಕಾಂತ್ ಬೊಲ್ಲಾ ಅವರ ಜೀವನ ಗಾಥೆ ಈಗಷ್ಟೇ ಸಿನಿಮಾ ರೂಪದಲ್ಲಿ ಹೊರಬಂದಿದೆ. ಅವರ ಬದುಕೆ ಇಂದಿನ ಯುವಕರಿಗೆ ಒಂದು ಆದರ್ಶ. ಜೀವನದ ಪ್ರತಿ ಹೆಜ್ಜೆಯಲ್ಲೂ ಅವರಿಗೆ ಸವಾಲುಗಳು ಎದುರಾದವು. ಆದರೆ ಅವುಗಳನ್ನೆಲ್ಲ ಎದುರಿಸಿಕೊಂಡು ಛಲದಿಂದ ಸುಂದರ ಯಶಸ್ವಿ ಬದುಕು ಕಟ್ಟಿಕೊಂಡಿರುವ ಬೊಲ್ಲಾ ಕೋಟ್ಯಾಂತರ ಭಾರತೀಯರಿಗೆ ಒಂದು ಆದರ್ಶ.